ಈ ವರ್ಡ್ಸ್ ಅನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಇನ್ಮೇಲೆ FIR ಹಾಕ್ಲಾರ್ದೆ ಯಾರನ್ನು ಕೂಡ ಕರ್ಕೊಂಡು ಹೋಗೋ ಹಾಗಿಲ್ಲ ಪೊಲೀಸರು. ಕಾನೂನೇ ಹೊಸದಾಗ ಆದಂಗೆ ಆಯ್ತು ಇವಾಗ. ಪೊಲೀಸರೇ ಇನ್ಮೇಲೆ ನೋಡಿ ಕೇಳಿಸ್ಕೊಳ್ಳಿ ಅದನ್ನೆಲ್ಲ. ಈ ವಿಚಾರದಲ್ಲಿ ಈಗ ಗೃಹ ಮಂತ್ರಿಗಳು ಮಾತನಾಡಿದರೆ ಠಾಣೆಗೆ ಬಂದು ಧಮಕಿ ಹಾಕಿದವರನ್ನ ಸುಮ್ಮನೆ ಬಿಡಲಾಗುತ್ತಾ? ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯ ಗಲಭೆಗೆ ಸಂಚು. ಚನ್ನಗಿರಿ ಪ್ರಕರಣದಲ್ಲಿ ಮುಲಾಜಿಲ್ದೇನೆ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾಡಿ ತೋರಿಸಿ ಸರ್, ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ ಏನು ಅಂತ ಹೇಳಿ. ಡಿಜೆಹಳ್ಳಿ ಕೆಜೆಹಳ್ಳಿ ಆದಂತವರಿಗೆ ಅದರಲ್ಲಿರುವಂತ ಮೊದಲನೇ ಆರೋಪಿಯನ್ನ ನಿಮ್ಮ ಪಕ್ಷದಲ್ಲಿನೇ ಒಂದು ಹುದ್ದೆಯನ್ನ ಕೊಟ್ಟು ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನವನ್ನ ಕೊಟ್ಟು ಅವ್ರನ್ನ ಕೂರಿಸ್ಕೊಂಡಿದ್ದೀರಾ. ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಇರುವಂತ ಪ್ರಮುಖ ಆರೋಪಿ, ಮೊದಲನೇ ಆರೋಪಿಯನ್ನ ಇಲ್ಲೇನ್ ಮಾಡ್ತೀರಾ ನೋಡೋಣ. ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ ಅಲ್ಲಿ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಸತ್ತಿದ್ದಾರೆ. ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗುತ್ತೆ. ಅವರು ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರಾ ಅನಿಸ್ತಾ ಇದೆ. ಯಾಕಂದರೆ ಗೃಹ ಮಂತ್ರಿಗಳು ಸುಳ್ಳು ಹೇಳೋದಿಲ್ಲ ಈ ವಿಚಾರದಲ್ಲಿ. ಯಾಕಂದರೆ ಅವ್ರ ಇಲಾಖೆ ಅಡಿಯಲ್ಲೇ ಬರುವಂಥ ಪ್ರಕರಣ. ಕರ್ಕೊಂಡು ಬಂದು 7 ನಿಮಿಷಕ್ಕಾಗಿದೆ ಅಂದರೆ 7 ನಿಮಿಷನೂ ವಿಚಾರಣೆಯನ್ನು ಮಾಡಬಾರ್ದಾ? 7 ನಿಮಿಷನೂ ಸ್ಟೇಷನ್ ಇರೋದು ತಪ್ಪ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಭಾಳ ಹೊತ್ತು ಇಟ್ಕೊಳ್ಬಾರ್ದು ಅಂತ. 7 ನಿಮಿಷನೂ ಭಾಳ ಹೊತ್ತಾಯ್ತಮ್ಮ. ನೀವು ಮುಖ್ಯಮಂತ್ರಿಗಳೇ ಯಾರನ್ನು ಡಿಫೆಂಡ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಡಿಫೆಂಡ್ ಮಾಡ್ತಾ ಇದ್ದೀರಾ? ಅದರಲ್ಲಿ ಪೊಲೀಸರನ್ನು ಸಸ್ಪೆಂಡ್ ಮಾಡಿಸ್ತೀರಾ ನಿಮ್ಮ ಆದೇಶದ ಮೇರೆಗೆ? ಬಹಳ ಆಯ್ತು ಇದು.